ಗುರುಗಳ ಇಷ್ಟೊತ್ತು ವೀರಶೈವ ಕುರಿತು ಬಹಳಷ್ಟು ಚೆನ್ನಾಗಿ ವಿವೇಚನೆ ಆಯ್ತು. ಅಂದ್ರೆ ಇತಿಹಾಸದ ಅರಿವುಗಳಿದ್ದಾಗ ಸಾಧ್ಯವಾದಷ್ಟು ಈ ಅನರ್ಥಕವಾದ ಮಾತುಗಳು, ಅನಗತ್ಯವಾದ ಮಾತುಗಳಿಗೆ ಬಂದಾಗುವಂತದಕ್ಕೆ ಏನ್ ಬೇಕು ದಾಖಲಾತಿಗಳನ್ನ ಕೊಟ್ರಿ. ಈ ಲಿಂಗಾಯತ ಅಂತ ಅನ್ನುವಂತಹದ್ದನ್ನ ಬಳಕೆ ಈಗ ಇತ್ತೀಚೆಗೆ ಇವರು ಮಾಡ್ತಿರುವಂತಹದ್ದು ವಿತಂಡವಾದಗಳು, ಅದಕ್ಕೆ ನಿಮ್ಮ ಆಧಾರ ಸಹಿತವಾಗಿ ಇತಿಹಾಸ ಏನ್ ಪ್ರತಿಪಾದನೆ ಮಾಡಿದೆ? ಲಿಂಗಾಯತ ಅನ್ನೋ ಶಬ್ದ ಎಲ್ಲಿ ಬಂತು? ಈಗ ಒಂದು ವಚನಗಳಲ್ಲಿ ಮಾತ್ರ ಹೇಳಿದ್ರಿ ನೀವು, ಅದು ಲಿಂಗಮುದ್ರೆ ಹಾಕುವಂತ ಸಂದರ್ಭಕ್ಕೆ ಬಂದಂತದ್ದು. ಅದು ಈ ಲಿಂಗಾಯತ ಶಬ್ದದ ಬಗ್ಗೆ ನೀವು ಯಾವ ರೀತಿ ಸ್ಪಷ್ಟೀಕರಣ ಕೊಡ್ತಿರ್ಬೋದ? ಈಗ ನಮಗೆ ವೀರಶೈವ ಶಬ್ದಕ್ಕೆ ಲಿಂಗಾಯತ, ಲಿಂಗವಂತ ಇವೆಲ್ಲವೂ ಕೂಡ ಪರ್ಯಾಯ ಪದಗಳು. ಪರ್ಯಾಯ ಪದಗಳು. ಅಲ್ಲಿ ಈಗ ಲಿಂಗ ಅಂದ್ರೆ ಪರ್ಯಾಯ ಪದಗಳು ಅಂದ್ರೆ ಯಾವ ಕಾರಣಕ್ಕೂ ಇದರಲ್ಲಿ ವ್ಯತ್ಯಾಸ ಇಲ್ಲ ಅಂತಾರೆ. ನಿಮ್ಗೆ ವ್ಯತ್ಯಾಸ ಇಲ್ಲ ಅಲ್ಲಿ. ಆಮೇಲೆ ಏನು ಒಂದು ನೇರವಾಗಿ ಒಂದು ಸಾಹಿತ್ಯಿಕವಾಗಿರ್ತಕ್ಕಂತಹ ಭಾಷೆ ಯಾವುದು? ವೀರಶೈವ ಅನ್ನೋ ಪದ ಸಾಹಿತ್ಯಿಕವಾಗಿರ್ತಕ್ಕಂತಹದ್ದು. ಆಮೇಲೆ ವಿದ್ವಜ್ಜನರು ವಿದ್ಯಾವಂತರು ಬಳಸ್ತಕ್ಕಂತಹ ಭಾಷೆ, ಪಟ್ಟಣಗಳಲ್ಲಿ ಬಳಸ್ತಕ್ಕಂತಹ ಭಾಷೆ. ಲಿಂಗಾಯತ ಅನ್ನೋ ಪದ ಇದೆಯಲ್ಲ, ಅದು ರೂಢಿಗತವಾಗಿರ್ತಕ್ಕಂತಹ ಭಾಷೆ, ಗ್ರಾಮೀಣ ಪ್ರದೇಶದಲ್ಲಿ ಜನಗಳು ಬಳಸ್ತಕ್ಕಂತಹ ಭಾಷೆ. ನಮ್ಮ ಸಿದ್ಧಗಂಗೆಯ ಪರಮಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಕೂಡ ಹಿಂದೆ 2017-18ರಲ್ಲಿ ಏನ್ ವಿವಾದ ಆರಂಭ ಆಯ್ತಲ್ಲ, ವಿವಾದ ಆರಂಭ ಆದಂತಹ ಸಂದರ್ಭದಲ್ಲಿ ಅಂದಿನ ಒಬ್ಬ ಸಚಿವರು, ನಮ್ಮ ರಾಜ್ಯದ ಸರ್ಕಾರದ ಸಚಿವರು ಶ್ರೀಮಠಕ್ಕೆ ಭೇಟಿ ನೀಡಿ, ಅವರು ಭೇಟಿ ನೀಡಿ ಗುರುಗಳ ದರ್ಶನ ಮಾಡಿಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ, ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲ ಗುರುಗಳ ಪ್ರಕಾರ ಅದು ಎರಡು ಬೇರೆ ಬೇರೆ ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಎಲ್ಲಾ ಪತ್ರಿಕೆಗಳಲ್ಲೂ ಬಂತು ದೊಡ್ಡದಾಗಿ. ಗುರುಗಳಿಗೆ ಆಘಾತ ಆಯ್ತು ಅದು ನೋಡ್ತಾ ಇದ್ದಂಗೆ. ಅವರು ಕೂಡಲೇ ಅವ್ರ ತಾವು ಓನ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಅವರು ಪತ್ರಿಕಾ ವರದಿಯನ್ನು ಓನ್ ರೈಟಿಂಗ್ ಅಲ್ಲಿ ಬರೆದು ಬಿಡುಗಡೆ ಮಾಡಿದ್ರು. ನಾವು ಆ ರೀತಿ ಹೇಳಲಿಲ್ಲ, ನಾವು ಹೇಳುದು ಎರಡೂ ಕೂಡ ಏನೋ ಒಂದೇ. ಒಂದು ವೀರಶೈವ ಅನ್ನೋ ಪದ ಏನು ವಿದ್ಯಾವಂತರು ಏನೋ ವಿದ್ವಾಂಸರು ಬಳಸ್ತಕ್ಕಂತಹ ಪದ, ಲಿಂಗಾಯತ ಎಂಬತಕ್ಕಂತಹ ರೂಢಿಗತವಾಗಿರ್ತಕ್ಕಂಥದ್ದು ಮತ್ತೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಳಸ್ತಕ್ಕಂತಹ ಪದ ಅಂತ ಹೇಳಿ ನಾವು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೀವಿ ಅಂತ ಅವ್ರು ರೈಟಿಂಗ್ ನಲ್ಲೇ ಹಾಕ್ಬಿಟ್ರು ಎಲ್ಲ ಮೀಡಿಯಾಗಳಿಗೂ ಕೂಡ. ಅದು ಇವತ್ತಿಗೂ ಕೂಡ ಹೆಚ್ಚು ಕಡಿಮೆ ಈ ವೀರಶೈವ ಲಿಂಗಾಯತದ ಬಗ್ಗೆ ಗೊಂದಲ ಇರ್ತಕ್ಕಂಥವ್ರು ಎಲ್ಲರೂ ಕೂಡ, ಗೊಂದಲ ಇರ್ತಕ್ಕಂಥವ್ರು ಸಮನ್ವಯ ದೃಷ್ಟಿಯಿಂದ ಯಾರು ಒಂದವರ ಎರಡು ಒಂದೇ ಅಂತ ಅವ್ರ ಹತ್ರ ಎಲ್ಲ ಅವರ ಇದರಲ್ಲಿ ಇದೆ, ಆ ಪತ್ರ ಇದೆ. ಆ ಪತ್ರ ನನ್ನ ಹತ್ರನೂ ಕೂಡ ಇದೆ ಇದ್ರೊಳಗೆ. ವೆರಿ ಗುಡ್. ಅದು ಎರಡು ಕೂಡ ಬೇರೆ ಅಲ್ಲ. ಇಲ್ಲಿ ಈ ಲಿಂಗವಂತ ಅನ್ನೋ ಶಬ್ದ ಉದಾಹರಣೆಗೆ ಸಂಸ್ಕೃತದಲ್ಲಿ ಲಿಂಗವಾನ್ ಅನ್ನೋ ಶಬ್ದ. ಲಿಂಗವಾನ್. ಈಗ ಸಿರಿವುಳ್ಳವನು ಸಿರಿವಂತ, ಗುಣವುಳ್ಳವನು ಗುಣವಂತ, ಹಾಗೆ ಲಿಂಗದ ಉಳ್ಳವನು ಲಿಂಗವಂತ. ಅದು ಅಂದ್ರೆ ಯಾರು ಲಿಂಗಧಾರಿಯೋ, ಯಾವನು ಲಿಂಗವನ್ನು ಧರಿಸಿದ್ದಾನೋ ಅವನು ಲಿಂಗವಂತ. ಲಿಂಗವಾನ್ ಎಂಬ ಸಂಸ್ಕೃತ ಶಬ್ದದ ಕನ್ನಡ ಅರ್ಥ ಲಿಂಗವಂತ ಅನ್ನೋದು. ಮತ್ತೆ ಲಿಂಗಿ ಅನ್ನೋ ಶಬ್ದವು ಕೂಡ ಪ್ರಯೋಗ ಇದೆ. ಅಂದ್ರೆ ಲಿಂಗಿ ಅಂದ್ರೆ ಲಿಂಗಧಾರಿ ಅರ್ಥ, ಅದು ಕನ್ನಡ ರೂಪ. ಲಿಂಗವಾನ್ ಲಿಂಗಿ ಅಂದ್ರೆ ಲಿಂಗವುಳ್ಳವನು ಲಿಂಗಧಾರಿ ಎಂಬುದಾಗಿ ಅರ್ಥ. ಈಗಾಗಲೇ ಹೇಳಿದ ರೀತಿಯಲ್ಲಿ ಸಿರಿಯುಳ್ಳವನು ಸಿರಿವಂತ, ಗುಣವುಳ್ಳವನು ಗುಣವಂತ, ಹಣವುಳ್ಳವನು ಹಣವಂತ ಎಂಬುದಾಗಿ ಕರೆಯಲ್ಪಡುವಂತೆ ಅಂಗದ ಮೇಲೆ ಲಿಂಗವುಳ್ಳವನು ಅಂದ್ರೆ ಲಿಂಗಧಾರಿಯು ಲಿಂಗವಂತ ಎಂಬುದಾಗಿ ಕರೆಸ್ಕೊಳ್ತಾನೆ. ಪಾರಮೇಶ್ವರಾಗಮದಲ್ಲಿ ಲಿಂಗಿ ಅಲಿಂಗಿ ಎಂಬ ಪದ ಪ್ರಯೋಗಗಳಿದ್ದು. ಲಿಂಗಿ ಅಂದ್ರೆ ಲಿಂಗಧಾರಿ, ಅಲಿಂಗಿ ಅಂದ್ರೆ ಲಿಂಗಧಾರಿ ಎಲ್ಲದವನು ಎಂಬತಕ್ಕಂಥ ಅರ್ಥಗಳು ಬರ್ತವೆ. ಅದು ಪಾರಮೇಶ್ವರಾಗಮದಲ್ಲಿ ಬರುತ್ತೆ. ಶೈವ ದೀಕ್ಷಾ ಶ್ರಿತೋಲಿಂಗಿ ನೈವಾಲಿಂಗಿನ ಮರ್ಚಯೇತ, ನೈವ ಅಲಿಂಗಿನ ಮರ್ಚಯೇತ್, ನೈವಾಪೇಕ್ಷೇತ ತತ್ಪೂಜಾಂ ಅರ್ಚಯೇ ದೇವಲಿಂಗಿನಂ, ಪೂಜ್ಯೋಪಿ ಪೂಜಕೋ ವಾಪಿ ಲಿಂಗಿನಾಮೇವ ಲಿಂಗಿಭಿಃ. ಏನು ಶೈವ ದೀಕ್ಷಾ ಶ್ರಿತೋಲಿಂಗಿ, ಶಿವದೀಕ್ಷೆಯನ್ನು ಪಡೆದಂತಹ ಲಿಂಗಿ ಅಂದ್ರೆ ಲಿಂಗಧಾರಿಯು, ಅಲಿಂಗಿನಂ ನ ಏವ ಅರ್ಚಯೇತ್, ಅಲಿಂಗಿ ಅಂದ್ರೆ ಲಿಂಗಧಾರಿ ಎಲ್ಲದವನನ್ನು ನೈವ ಅರ್ಚಯೇತ್ ಎಂದಿಗೂ ಪೂಜಿಸಬಾರದು. ಲಿಂಗಿ ಅಲಿಂಗಿ ಪದಗಳ ಪ್ರಯೋಗ ನೋಡಿ. ಸರಿ. ನೈವಾಪೇಕ್ಷೇತ ತತ್ಪೂಜಾಂ,
ತತ್ ಪೂಜಾಂ ಅವನಿಂದ ಅಂದ್ರೆ ಅಲಿಂಗಿಯಿಂದ, ನೈವಾಪೇಕ್ಷೇತ ಪೂಜಾಂ ಅವನಿಂದ ಪೂಜೆಯನ್ನು ಅಪೇಕ್ಷಿಸಬಾರದು. ಅಲಿಂಗಿಯಿಂದ ಪೂಜೆ ಮಾಡ್ರೆ ಅವ್ನು ನನ್ನ ಪೂಜೆ ಮಾಡ್ಬೇಕು ಅನ್ನೋದನ್ನ ಲಿಂಗಧಾರಿ ನಿರೀಕ್ಷೆ ಮಾಡಬಾರದು. ಅರ್ಚಯೇ ತೇವ ಲಿಂಗಿನಂ. ಮತ್ತು ಪೂಜ್ಯೋಪಿ ಪೂಜಕೋ ಅಪಿ ತಾನು ಲಿಂಗಧಾರಿಯನ್ನೇ ಪೂಜಿಸಬೇಕು. ಈತನು ಲಿಂಗಧಾರಿ ಆಗಿರ್ತಕ್ಕಂಥವನು ಮತ್ತೊಬ್ಬ ಲಿಂಗಧಾರಿಯನ್ನೇ ಪೂಜನೆ ಮಾಡಬೇಕು. ಮತ್ತೆ ಪೂಜ್ಯೋಪಿ ಪೂಜಕೋ ಅಪಿ ಲಿಂಗಿನಾಮೇವ ಲಿಂಗಿಭಿಹಿ. ಲಿಂಗಧಾರಿಗಳಿಗೆ ಲಿಂಗಧಾರಗಳೊಂದಿಗೆ ಮಾತ್ರ ಪರಸ್ಪರ ಪೂಜ್ಯ ಪೂಜಕ ಭಾವವಿರಬೇಕು. ಒಬ್ಬ ಲಿಂಗಧಾರಿ ಮತ್ತೊಬ್ಬ ಲಿಂಗಧಾರಿಯನ್ನ ಪೂಜ್ಯ ಎಂಬುದಾಗಿ ಅವನು ಗೌರವಿಸಬೇಕು, ಭಾವ ಇರಬೇಕೆ ಹೊರತಾಗಿ ಅಲಿಂಗಿಗಳ ವಿಷಯದಲ್ಲ. ಅಂದ್ರೆ ಲಿಂಗಿ ಅಲಿಂಗಿ ಶಬ್ದಗಳ ಪ್ರಯೋಗ ಜೊತೆಗೆ ಲಿಂಗಿ ಅಂದ್ರೆ ಲಿಂಗಧಾರಿ ಎಂಬತಕ್ಕಂಥ ಅರ್ಥದಲ್ಲಿ ಬಳಸಿರೋದು ನಮ್ಗೆ ಪಾರಮೇಶ್ವರ ಕಂಡು ಬರುತ್ತೆ. ಬಸವಾದಿ ಶಿವಶರಣರೆಲ್ಲರೂ ಕೂಡ ಈ ಲಿಂಗಿ ಶಬ್ದವನ್ನು ಇದೇ ಅರ್ಥದಲ್ಲಿ, ಲಿಂಗಿ ಅಂದ್ರೆ ಲಿಂಗಧಾರಿ ಲಿಂಗವುಳ್ಳವನು ಎಂಬ ಅರ್ಥದಲ್ಲಿ ಅವರು ಬಳಸಿರೋದು ನಮ್ಗೆ ಕಂಡು ಬರುತ್ತೆ. ಉರ್ಲಿಂಗ ಪೆದ್ದಿ ಲಿಂಗವಂತ ಪದವನ್ನು ಲಿಂಗಧಾರಿ ಎಂಬ ಅರ್ಥದಲ್ಲಿ ವಚನದಲ್ಲಿ ಪ್ರಯೋಗ ಮಾಡಿದ್ದು ತನ್ನ ಅಭಿಪ್ರಾಯದ ಸಮರ್ಥನೆಗೆ ಲಿಂಗಿ ಲಿಂಗಿ ಸಹವಾಸಿ ಇತ್ಯಾದಿ ಶಿವಾಗಮದ ಒಂದು ಶ್ಲೋಕವನ್ನು ಉಲ್ಲೇಖ ಮಾಡ್ತಾನೆ ತನ್ನ ಅಭಿಪ್ರಾಯದ ಸಮರ್ಥನೆಗೆ. ಉರ್ಲಿಂಗ ಪೆದ್ದಿ ಈಗ ವಚನಕಾರರಲ್ಲಿ ತಮ್ಮ ವಚನಗಳಲ್ಲಿ ಹೆಚ್ಚು ಹೆಚ್ಚು ಸಂಸ್ಕೃತ ಶ್ಲೋಕಗಳನ್ನ ಬೆಳೆಸಿರ್ತಕ್ಕಂತಹ ಏನು ವಚನಕಾರರಲ್ಲಿ ಚನ್ನಬಸವಣ್ಣನವರು ಮೊದಲಿಗರು. ಎರಡನೆಯ ಸ್ಥಾನ ಉರ್ಲಿಂಗ ಪೆದ್ದಿಗೆ. ಅಷ್ಟು ಸಂಸ್ಕೃತ ಪದ ಬಳಸ್ತಾರ. ಪದ ಬಳಸೋದಲ್ಲ, ನೀವು ಸಂಸ್ಕೃತ ಗೊತ್ತಿಲ್ಲದೆ ಇರೋನು ಉರ್ಲಿಂಗ ಪೆದ್ದಿಯ ಒಂದು ವಚನವನ್ನು ಕೂಡ ಅವನು ಆಗೋದಿಲ್ಲ, ಅರ್ಥನೂ ಆಗೋದಿಲ್ಲ ಅವನಿಗೆ. ನಾನು ಉರ್ಲಿಂಗ ಪೆದ್ದಿಯ ವಚನಗಳ ಮೇಲೆ ವೇದಾಗಮಗಳ ಪ್ರಭಾವ ಅಂತೇಳಿ ನಾನು ಕಾಲೇಜಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ UGC ಇಂದ ಒಂದು ಮೈನರ್ ರಿಸರ್ಚ್ ಪ್ರಾಜೆಕ್ಟ್ ನಾನು ತೆಗೆದುಕೊಂಡು ಮಾಡಿದೆ. ಅದನ್ನ 1 ಲಕ್ಷ ರೂಪಾಯಿ UGC ನನಗೆ ಸ್ಯಾಂಕ್ಷನ್ ಮಾಡಿತ್ತು ಅದಕ್ಕೆ ರಿಸರ್ಚ್ ಪ್ರಾಜೆಕ್ಟ್ಗೆ. ಅದನ್ನ ಮುಗಿಸಿ ಆಮೇಲೆ 2018ರಲ್ಲಿ ಅದನ್ನ ವೇದಾಗಮಗಳು ಮತ್ತು ಉರ್ಲಿಂಗ ಪೆದ್ದಿ ಅನ್ನೋ ಶೀರ್ಷಿಕೆಯಲ್ಲಿ ಆ ಕೃತಿಯನ್ನ ನಮ್ಮ ವಿಭೂತಿ ಬರ್ಮಠ ಸ್ವಾಮಿಗಳು ಪ್ರಿಂಟು ಕೂಡ ಮಾಡಿ ಅದನ್ನ ಪ್ರಕಟಣೆ ಕೂಡ ಆಯ್ತು. ಅದು ಅಲ್ಲಿ ಹೀಗಾಗಿ ಸಂಸ್ಕೃತ ಗೊತ್ತಿಲ್ಲದೆ ಹೋಗ್ಬಿಟ್ರೆ ಚನ್ನಬಸವಣ್ಣನ ಈಗ ನಮ್ಮ ಕನ್ನಡದ ವಿದ್ವಾಂಸರುಗಳು ದೊಡ್ಡ ವಿದ್ವಾಂಸರುಗಳು ಬಸವಣ್ಣ, ಅಲ್ಲಮ್ಮ ಪ್ರಭು, ಚನ್ನಬಸವಣ್ಣ ಇವರನ್ನು ಹೇರಳವಾಗಿ ಬಸವಣ್ಣ ಈ ತರ ಶಿವಶರಣರನ್ನು ಚನ್ನಬಸವಣ್ಣನ ಉಲ್ಲೇಖ ಮಾಡೋದಿಲ್ಲ. ಕಾರಣ ಏನಂದ್ರೆ ಅವ್ರ ಸಂಸ್ಕೃತ ಗೊತ್ತಿಲ್ಲದೆ ಇಲ್ಲ. ಚನ್ನಬಸವಣ್ಣನ ಮುಟ್ಟಬೇಕು, ಉರ್ಲಿಂಗ ಪೆದ್ದಿ ಮುಟ್ಟಬೇಕು ಅಂದ್ರೆ ಸಂಸ್ಕೃತ ಚೆನ್ನಾಗಿರ್ಬೇಕು. ಇಲ್ಲದೆ ಇದ್ರೆ ಅವರು ಅಷ್ಟೇನೆ. ನಾನು ಅದು ಹೇಳ್ತಾರೆ 11 kV ಇದ್ದಂಗೆ ಹೈ ಟೆನ್ಷನ್ ಲೈನ್ ಇದ್ದಂಗೆ ಹತ್ರ ಕೊಯ್ತಾ ಇದ್ದಂಗೆ ಹೊಡೆದು ಬಿಡುತ್ತೆ ಹೋಗ್ಬಿಡ್ತಾರೆ ಅಂತ ಸರಿ ಹೇಳ್ತಾ ಇರ್ತಿರೋದನ್ನ ನೋಡಿ. ಇಲ್ಲಿ ಲಿಂಗವಂತ ಪದವನ್ನ ಅದು ಯಾರೋ ನನ್ಗೆ ಆ ವಿಷಯಕ್ಕೆ ಹೇಳಿದ್ರು. ಆ ಕಾಲದಲ್ಲಿ ಅಂದ್ರು ಸಮಾಜದ ಕೊನೆಯ ವರ್ಗದವನಿಗೆ ಸಂಸ್ಕೃತ ಶ್ರವಣ ಮಾಡುವಂತಹ ಅಧಿಕಾರ ಇರಲಿಲ್ಲ. ಹಂಗಿರ್ಬೇಕಾದ್ರೆ ಅವನ್ ಎಲ್ಲಿ ಬರ್ತದೆ, ಅವನ ಹೆಸರಲ್ಲಿ ಯಾರೋ ಸಂಸ್ಕೃತನೆಲ್ಲ ಸೇರಿಸ್ಬಿಟ್ರು ಅಂತ ಅಂದ್ರು. ಸ್ವಾಮಿ, ನೀವು ಉತ್ತರಾದಿ ಒಂದು ವೀರಶೈವ ಪರಂಪರೆಯ ಮಠ ಉರ್ಲಿಂಗ ಪೆದ್ದಿ ಮಠ ಏನಿದೆಯಲ್ಲ ಇವತ್ತು, ಅದು ಉರ್ಲಿಂಗ ದೇವ ಎಂಬತಕ್ಕಂತಹ ಗುರು ಈತನನ್ನ ಶಿಷ್ಯನನ್ನಾಗಿ ಮಾಡ್ಕೊಳ್ತಾನೆ ಆ ಕಾಲದಲ್ಲಿ. ಅಂದ್ರೆ ಅವನು ಕೆಳವರ್ಗದವನು, ಕೆಳವರ್ಗದಿಂದ ಬಂದಂತ ವ್ಯಕ್ತಿಗೆ ಅವನು ದೀಕ್ಷೆ ಪಡ್ಕೊಂಡವನು ಮಾಡ್ತಾನೆ. ಅಂದ್ರೆ ಅವನ ಸಂಸ್ಕಾರ ಹೆಂಗಿತ್ತು, ಅವನ ಅಧ್ಯಯನ ಇತ್ಯಾದಿಗಳು ಹೇಗಿತ್ತು ನಾವು ಯೋಚನೆ ಮಾಡ್ಬೇಕಾಗತ್ತೆ. ನೀವು ಅಷ್ಟೋ ಸಾರ ಸಗಟಾಗಿ ನೀವೆಲ್ಲ ತಿರಸ್ಕಾರ ಮಾಡಕ್ಕಾಗೋದಿಲ್ಲ ಅನ್ನೋ ಮಾತನ್ನ ಅವ್ರು ಕೇಳಿದೆ. ಇರ್ಲಿ, ಇಲ್ಲಿ ನೋಡಿ ಉರ್ಲಿಂಗ ಪೆದ್ದಿ ಈಗ ಅವನು ಆಗಮದ ಶ್ಲೋಕವನ್ನು ಹೇಳ್ತಾನಲ್ಲ, ಆ ವಚನ ಏನ ನೋಡಿ, ಲಿಂಗವಂತನು ಲಿಂಗವಂತರಲ್ಲಿಯೇ ಸಂಗವ ಮಾಡುವುದು. ಲಿಂಗವಂತ ಅನ್ನೋದು ಬಳಸ್ತಾ ಇದ್ದಾರೆ. ಲಿಂಗ ಬಾಹ್ಯರ ಸಂಗವ ಮಾಡಲಾಗದು. ಮೇಲೆ ನಾನು ಹೇಳಿದ್ನಲ್ಲ ಪರಮೇಶ್ವರ ಆಗೋದು ಭಾವಾನುವಾದ ಇದು. ಲಿಂಗವಂತನು ಲಿಂಗವಂತರಲ್ಲಿಯೇ ಸಂಗವ ಮಾಡುವುದು. ಲಿಂಗ ಬಾಹ್ಯರ ಅಂದ್ರೆ ಲಿಂಗಧಾರಿಗಳಲ್ಲದವರ ಸಂಗವ ಮಾಡಲಾಗದು. ಸ್ತ್ರೀ ಪುತ್ರರು ಮೊದಲಾದವರು ಕೂಡ ಲಿಂಗವಿಲ್ಲದವರೊಡನೆ ಸಂಗವ ಮಾಡಲಾಗದು. ನಾನ್ ಲಿಂಗಧಾರಿ ಆದ್ರೂ ಸಾಲದು, ಲಿಂಗಧಾರಿಗಳಾಗಿರ್ತಕ್ಕಂತಹ ನಮ್ಮ ಮನೆಯ ಹೆಣ್ಮಕ್ಳು ಮಕ್ಕಳು ಇವರು ಕೂಡ ಅಲಿಂಗಿಗಳ ಸಹವಾಸವನ್ನ ಮಾಡಬಾರ್ದು. ಅದೆಂತೆಂದಡೆ ಶಿವಲಿಂಗಾಂಗ ಸಂಪನ್ನೋ ಲಿಂಗ ಬಾಹ್ಯ ಸತಿ ಸುತಾನ್ ಆಲಿಂಗ್ಯ ಚುಂಬನಂ ಕೃತ್ವ ರೋರೋಂ ನರಕಂ ರಜೇತ್. ನೋಡಿ, ಇಲ್ಲಿ ಬಹಳ ರಹಸ್ಯ ಇದೆ.
ಅಲ್ಲಿ ವಚನದಲ್ಲಿ ಸ್ವಲ್ಪ ಅದು ಅರ್ಥ ಮಾಡ್ಬೇಕಾದ್ರೆ ತಪ್ಪಾಯ್ತು. ಇಲ್ಲಿ ನೋಡಿ ಅದಕ್ಕೆ ನಮ್ಗೆ ಬೇಕಾಗೋದು ವಚನಗಳು. ಎಷ್ಟೋ ಸರಿ ನಮ್ಗೆ ಸಂಸ್ಕೃತ ಶ್ಲೋಕಗಳು ನಮ್ಗೆ ಬೇಕಾಗತ್ತೆ. ಶಿವಲಿಂಗಾಂಗ ಸಂಪನ್ನ, ಲಿಂಗಧಾರಿಯಾಗಿರ್ತಕ್ಕಂತಹ ವ್ಯಕ್ತಿ, ಅಂಗದ ಮೇಲೆ ಲಿಂಗಧಾರಿಯಾಗಿರ್ತಕ್ಕಂತಹ ವ್ಯಕ್ತಿ, ಲಿಂಗ ಬಾಹ್ಯ ಸತೀ ಸುತ, ಲಿಂಗಧಾರಿಗಳಲ್ಲದ ಪತ್ನಿ ಮತ್ತೆ ಮಕ್ಕಳನ್ನ ಆಲಿಂಗ್ಯ ಚುಂಬನಂ ಕೃತ, ಒಂದು ವೇಳೆ ಅವ್ರನ್ನ ಅಪ್ಕೊಂಡು ಚುಂಬಿಸಿದ್ರೆ ರೌರವಂ ನರಕಂ ರಜೇದ್, ರೌರವ ನರಕಕ್ಕೆ ಬೀಳ್ತಾನೆ ಅಂತ ಮಾತು ಹೇಳಿದ್ದಾರೆ. ಅಂದ್ರೆ ನೀವು ಹೌದು ಬೇರೆ ಸಮಾಜದವರಲ್ಲ, ಮನೆಯಲ್ಲಿರ್ತಕ್ಕಂತಹ ಪತ್ನಿ ಪುತ್ರರು ಇವ್ರು ಯಾರು ಲಿಂಗಿಗಳಾಗಿದ್ರೆ ಅವ್ರ ಜೊತೆಗೂ ಸವಾಸವನ್ನ ಮಾಡಬಾರ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ನೋಡಿ. ಬಹಳ ಕಠಿಣವಾದ ವ್ರತ ಇದು. ಎಂದುದಾಗಿ ಮತ್ತೆಯು ಲಿಂಗಿ ಸಹವಾಸಿ ಲಿಂಗಿನ ಸಹವರ್ತಯೇತ್, ಅಂದ್ರೆ ಲಿಂಗಧಾರಿಗಳೊಡನೆ ಅವನು ವಾಸ ಮಾಡ್ಬೇಕು, ವ್ಯವಹಾರ ಮಾಡ್ಬೇಕು. ಲಿಂಗಿನ ಸಹ ಭುಂಜೀತ, ಲಿಂಗಧಾರಿಗಳೊಂದಿಗೆ ಊಟ ಮಾಡ್ಬೇಕು. ಲಿಂಗಯೋಗೋ ನ ಸಂಶಯ, ಇದನ್ನೇ ಲಿಂಗಯೋಗ ಅಂತ ಕರೆಯೋದು. ಇದನ್ನೇ ಲಿಂಗಯೋಗ ಎಂಬುದಾಗಿ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಲಿಂಗಯೋಗ ಅಂದ್ರೆ ಲಿಂಗೈಕ್ಯನಾಗೋದು, ಲಿಂಗದೊಂದಿಗೆ ಕೂಡೋದು ಅಂದ್ರೆ ಲಿಂಗೈಕ್ಯನಾಗೋದು, ಅದ್ರಲ್ಲಿ ಯಾವುದು ಸಂಶಯ ಇಲ್ಲ. ನೋಡಿ ಬಹಳ ಸ್ಪಷ್ಟವಾಗಿ ಪುಲ್ಲಿಂಗ ಪದ್ಯಗಳು ನೇರವಾಗಿ ಹೇಳ್ತಾರೆ. ವಚನ ಸಂಖ್ಯೆ 246. ನೋಡಿ ಬಸವಣ್ಣವ್ರದ್ದು ಅವರ ಒಂದು ವಚನದಲ್ಲೂ ಕೂಡ ಏನು ಲಿಂಗಧಾರಿ ಎಂಬ ಅರ್ಥದಲ್ಲಿಯೇ ಒಂದು ವಚನವನ್ನ, ಲಿಂಗವಂತ ಅನ್ನೋ ಶಬ್ದವನ್ನ ಬಳಸ್ತಾರೆ. ಲಿಂಗ ವಂಶದಿಂದ ಬಂದ ನಡೆಗಳು, ಲಿಂಗ ವಂಶದಿಂದ ಬಂದ ನುಡಿಗಳು, ಲಿಂಗವಂತರು ನಾವು ಅಂಜಲದೇಕೆ. ನೋಡಿ, ಲಿಂಗ ವಂಶದಿಂದ ಬಂದ ನಡೆಗಳು, ಲಿಂಗ ವಂಶದಿಂದ ಬಂದ ನುಡಿಗಳು, ಲಿಂಗವಂತರು ನಾವು ಅಂಜಲದೇಕೆ. ಲಿಂಗವರಿಸಿದಂತಿಪ್ಪುದಲ್ಲದೆ ಕೂಡಲ ಸಂಗಮ ದೇವ ಭಕ್ತರಭಿಮಾನ ತನ್ನದೆಂಬನಾಗಿ. ನೇರವಾಗಿ ಹೇಳ್ತಾರೆ. ಹೌದು ನೋಡಿ, ಶಿವಾಗಮಗಳ ಮತ್ತು ವಚನಗಳ ಪರಿಶೀಲನೆಯಿಂದ ಲಿಂಗವಂತ ಎಂಬ ಶಬ್ದ ಸಂಸ್ಕೃತದ ಲಿಂಗವಾನ್, ಲಿಂಗಿ ಪದಗಳ ಕನ್ನಡ ಅನುವಾದವಾಗಿದ್ದು ಲಿಂಗಧಾರಿ ಎಂಬ ಅರ್ಥವನ್ನ ಈ ಪದ ಹೊಂದಿದೆ. ಅಂಗದ ಮೇಲೆ ಲಿಂಗಧಾರಣೆ ಮಾಡಿರುವವನು ಲಿಂಗವಂತನೂ ಹೌದು, ಲಿಂಗಧಾರಿಯೂ ಕೂಡ ಹೌದು. ಕನ್ನಡದಲ್ಲಿ ಕನ್ನಡ ಪದಗಳಷ್ಟೇ. ಲಿಂಗವಂತನೂ ಹೌದು, ಲಿಂಗಧಾರಿಯೂ ಹೌದು. ಶಿವದೀಕ್ಷಾ ಸಂಸ್ಕಾರದ ಸಂದರ್ಭದಲ್ಲಿ ಶ್ರೀ ಗುರುವಿನಿಂದ ಪ್ರಾಪ್ತವಾದಂತಹ ಇಷ್ಟಲಿಂಗವನ್ನ ದೇಹದ ಮೇಲೆ ಧಾರಣೆ ಮಾಡಿರ್ತಕ್ಕಂತಹ ಶಿವಭಕ್ತ ಲಿಂಗವಂತ ಅನ್ನಿಸ್ಕೊಳ್ತಾನೆ. ಲಿಂಗವಂತ. ಈಗ ಲಿಂಗಾಯತ ಶಬ್ದದ ಸ್ವರೂಪದ ಬಗ್ಗೆ ನಾವು ಯೋಚನೆ ಮಾಡಿಕೊಳ್ಟ್ರೆ, ಈಗಾಗಲೇ ನಾನು ಹೇಳ್ತೆ ಆರಂಭದಲ್ಲಿ, ವೀರಶೈವ ಶಬ್ದಕ್ಕೆ ಪರ್ಯಾಯವಾಗಿ ಬಳಸ್ತಾ ಇರತಕ್ಕಂತಹ ಶಬ್ದ ಲಿಂಗಾಯತ. ಲಿಂಗಾಯತ ಅಂದ್ರೆ ಲಿಂಗಕ್ಕೆ ಅಧೀನನಾಗಿ ಜೀವಿಸ್ತಕ್ಕಂತಹ ವ್ಯಕ್ತಿ. ಆಯತ, ಅಧೀನೋ ವಿಘ್ನ ಆಯತ್ತೋ. ಆಯತ್ತ ಅಂದ್ರೆ ಅಧೀನ ಅಂತ ಅರ್ಥ. ಅಧೀನ, ಲಿಂಗಕ್ಕೆ ಅಧೀನವಾಗಿ ಜೀವಿಸ್ತಾ ಇರ್ತಕ್ಕಂಥವನು, ವರ್ತನೆ ಮಾಡ್ತಾ ಇರ್ತಕ್ಕಂಥವನು, ಪರಶಿವನೊಡನೆ ಸಾಮರಸ್ಯವನ್ನ ಪಡೆಯಲು ಪ್ರಯತ್ನ ಪಡ್ತಕ್ಕಂಥವನು ಎಂಬ ಅರ್ಥಗಳಿವೆ ಲಿಂಗಾಯತ ಶಬ್ದಕ್ಕೆ. ಲಿಂಗದ ಆಯತ ಅದು ಸಮಾಸ ಬಿಡಿಸಿದಾಗ ಲಿಂಗಾಯತ, ಲಿಂಗದ ಆಯತ, ಲಿಂಗಾಯತ. ಪರವಸ್ತುವನ್ನ ಬರಮಾಡಿಕೊಂಡದ್ದು ಎಂಬ ಅರ್ಥವನ್ನ ಕೆಲವರು ಹೇಳ್ತಾರೆ. ಪರವಸ್ತುವನ್ನ ಅಂದ್ರೆ ಇಷ್ಟಲಿಂಗವನ್ನ ಬರಮಾಡಿಕೊಂಡದ್ದು, ಹೌದು, ಸ್ವೀಕರಿಸಿದ್ದು. ಇದು ಕ್ರಿಯಾದೀಕ್ಷೆಯ 7 ಅವಾಂತರ ದೀಕ್ಷೆಗಳಲ್ಲಿ ಆಯತ್ತ ಸ್ವಾಯತ್ತ ಎಂಬ 2 ದೀಕ್ಷೆಗಳು ಬರ್ತವೆ. ಏನು ದೀಕ್ಷೆ 3 ವಿಧ. ಹೌದ್ರಿ. ವೇದ ದೀಕ್ಷೆ, ಮನು ಅಥವಾ ಮಂತ್ರ ದೀಕ್ಷೆ ಮತ್ತು ವೇದ ಮನು ಕ್ರಿಯಾದೀಕ್ಷೆ. ಇದು ಏನು ಒಂದೊಂದು ಮತ್ತೆ 7 ಪ್ರಕಾರಗಳು, ಅವಾಂತರ ಸ್ತರಗಳು, 21 ಪ್ರಕಾರಗಳು. ಶಿವಶರಣರು ಅದನ್ನೇ 3-7 ದೀಕ್ಷೆ ಅಂತ ಕರೀತಾರೆ. 3-7-21. ಇದು ಕ್ರಿಯಾದೀಕ್ಷೆ 7 ಅವಾಂತರ ದೀಕ್ಷೆಗಳಲ್ಲಿ ಆಯತ್ತ ಮತ್ತು ಸ್ವಾಯತ್ತ ಎಂಬತಕ್ಕಂಥ 2 ದೀಕ್ಷೆಗಳು ಬರ್ತವೆ. ದೀಕ್ಷಾ ಕಾಲದಲ್ಲಿ ಶ್ರೀಗುರು ಇಷ್ಟಲಿಂಗವನ್ನ ತೆಗೆದುಕೊಂಡು ಅದನ್ನ ಈಗಾಗಲೇ ಸಂಸ್ಕಾರ ಎಲ್ಲ ಮಾಡಿರ್ತಾರೆ. ಜಲಾದಿವಾಸ, ಧಾನ್ಯಾದಿವಾಸ ಇತ್ಯಾದಿ ಎಲ್ಲ ಸಂಸ್ಕಾರ ಮಾಡಿರ್ತಾರೆ. ಸಂಸ್ಕಾರಗೊಂಡಿರ್ತಕ್ಕಂಥ ಇಷ್ಟಲಿಂಗವನ್ನ ತೆಗೆದುಕೊಂಡು ಶಿಷ್ಯನ ವಾಮಹಸ್ತವನ್ನ ಪೂಜೆ ಮಾಡಿಬಿಟ್ಟು ಆ ಲಿಂಗವನ್ನ ಅವನಿಗೆ ತೋರಿಸ್ತಾ, ಅವನು ಇಡೋದಿಲ್ಲ, ಅದನ್ನ ತೋರಿಸ್ತಾ ಎಲೆ ಸೌಮ್ಯ, ನೀನು ಸದಾ ಅಂಗತ್ರಯದಲ್ಲಿ ತ್ರಿವಿಧ ಲಿಂಗವನ್ನುಳ್ಳವನಾಗು ಎಂದು ಉಪದೇಶ ಮಾಡತಕ್ಕಂಥ ಸಂಸ್ಕಾರ. ಯಾವುದು? ಆಯತ್ತ. ಇಷ್ಟಲಿಂಗಂ ಅಲ್ಲಿ ಹೇಳ್ತಾನೆ, ಇಷ್ಟಲಿಂಗಂ ಸಮಾದಾಯ ವಾಮಹಸ್ತೆ ಅಭಿಪೂಜ್ಯ ಚ.
ಸೌಮ್ಯೇತಲ್ ಲಿಂಗಮೀಕ್ಷಸ್ವೇತಿಷ್ಟಲಿಂಗಂ ಪ್ರದರ್ಶಯತ್ ಅಂಗತ್ರಯೇಪಿ ದೃಢತೋ ಲಿಂಗವಾನ್ ಭವ ಸರ್ವದಾ. ನಾನು ಈಗಾಗಲೇ ಲಿಂಗವಾನ್ ಅಂತ ಹೇಳ್ದೆ, ಅದು ಹೌದು ಕಾರಣಾಗಮದ ವ್ಯಕ್ತಿ ಹೌದು. ಇಲ್ಲಿ ಅಂದ್ರೆ ಇಷ್ಟಲಿಂಗವನ್ನ ತೆಗೆದುಕೊಂಡು ಈಗಾಗಲೇ ಆ ಶಿಷ್ಯನ ಏನು ವಾಮಹಸ್ತವನ್ನ ವಾಮಕರ ಪೀಠವನ್ನ ಪೂಜನೆ ಮಾಡಿಬಿಟ್ಟು, ಎಲೆ ಸೌಮ್ಯ ಈ ಲಿಂಗವನ್ನ ನೀನು ನೋಡು ಎಂಬುದಾಗಿ ಇಷ್ಟಲಿಂಗವನ್ನ ಅವನಿಗೆ ದರ್ಶನ ಮಾಡಿಸ್ಬೇಕು. ಅಂಗತ್ರಯೇಪಿ ದೃಢತೋ ಲಿಂಗವಾನ್ ಭವ ಸರ್ವದಾ. ನೀನು ತ್ರಿವಿಧಾಂಗಗಳಲ್ಲಿಯೂ ಕೂಡ ತ್ರಿವಿಧ ಲಿಂಗಧಾರಿಯಾಗೋ ಎಂಬುದಾಗಿ ಅವರು ಉಪದೇಶ ಮಾಡ್ತಾರೆ. ಹೀಗೆ ಲಿಂಗದ ಆಯತ್ತ ಆದವನು, ಆಯತ್ತ ಅಂದ್ರೆ ಅಧೀನ, ಲಿಂಗದ ಅಧೀನನಾದವನು ಲಿಂಗಾಯತ್ತ ತಾವತ್ತು, ಲಿಂಗಾಯತ್ತ ಆಯತ್ತ 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 ಲಿಂಗಾಯತ್ತ ಆಗ್ತಾನೆ. ಅದು ಲಿಂಗಾಯತ್ತ ಅನ್ನೋ ಶಬ್ದ ಇದೆಯಲ್ಲ, ಅದು ಲಿಂಗಾಯತ ಆಗಿ ಅದು ಪ್ರಸಿದ್ಧವಾಗಿರಬಹುದು ಅಂತ ನನಗನ್ಸುತ್ತೆ. ಅದು ಲಿಂಗಾಯತ್ತನೇ, ಆಯತ್ತನೇ ಅದು ವ್ಯಾಕರಣ ದೃಷ್ಟಿಯಿಂದಲೂ ಕೂಡ ನಾವು ಲಿಂಗಾಯತ ಪದ ಶಾಸ್ತ್ರ ದೃಷ್ಟಿಯಿಂದಲೂ ಕೂಡ ಅದು ಸಿದ್ಧ ಮಾಡೋದಕ್ಕಾಗದೇ ಇರೋ ಪದ. ನಮ್ಮ ಇವರು ಕೂಡ ಯಾರು ಮುಂಡ್ರಗಿ ಶ್ರೀಗಳು ಕೂಡ ಅದನ್ನ ಬರ್ದಿದ್ದಾರೆ, ನಾನು ನೋಡಿದ್ದೀನಿ, ಬೇರೆ ಬೇರೆಯವರು ಬರ್ದಿದ್ದಾರೆ. ಶಾಸ್ತ್ರ ದೃಷ್ಟಿಯಿಂದ ವ್ಯಾಕರಣ ದೃಷ್ಟಿಯಿಂದ ಸಿದ್ಧ ಮಾಡಕ್ ಆಗೋದಿಲ್ಲ, ಅದು ಸಂಸ್ಕೃತ ಶಬ್ದ, ಅದು ಲಿಂಗಾಯತ್ತನೇ ಸರಿಯಾದ ಪದ ಅನ್ನೋದನ್ನ, ಅದನ್ನ ಆ ಪದವನ್ನ ಇದು ಲಿಂಗಾಯತ್ತ ಏನೋ ಉಚ್ಚಾರಣೆ ಮಾಡೋದಕ್ಕೆ ಒತ್ತಕ್ಷರಗಳೆಲ್ಲ ಕಷ್ಟ ಅಲ್ಲ, ಕಷ್ಟ. ಹೌದು, ಅದಕ್ಕೋಸ್ಕರ ಲಿಂಗಾಯತ ಲಿಂಗಾಯತ ಅಂತ. ಆಮೇಲೆ ಆಯತ ಅನ್ನೋ ಶಬ್ದ ಇದೆ ಸಂಸ್ಕೃತದಲ್ಲಿ, ಆಯತ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ, ಆಯತ ನಿರ್ಯಾತ ಅಂತ, ಆಮದು ರಫ್ತು ಅಂತ, ಅದು ಹಾಗಾಗಿ ಅದನ್ನ ಆವರ್ತದಲ್ಲಿ ಅದು ಆಯತ ಅನ್ನೋ ಹೆಚ್ಚು ಬಳಕೆ ಆಗ್ತಿರೋದೇ ಈಗ ಲಿಂಗವನ್ನ ಆಯಾತ ಮಾಡ್ಕೊಂಡವರೆಲ್ಲ ಲಿಂಗಾಯತರು. ಹೀಗೆ ಚನ್ನಬಸವಣ್ಣವರು ಒಂದು ವಚನದಲ್ಲಿ ಅಂಗದ ಮೇಲೆ ಆಯತವಾದದ್ದು ಇಷ್ಟಲಿಂಗ ನೋಡಿ, ಅಧೀನವಾದದ್ದು ಅಂಗಕ್ಕೆ ಬಂದದ್ದು ಎಂಬುದಾಗಿ ಹೇಳೋದು ಮೂಲಕ ಲಿಂಗದ ಆಯತ ಲಿಂಗಾಯತ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ನೋಡಿ. ಅಂಗದ ಮೇಲೆ ಆಯತವಾದುದೇ ಇಷ್ಟಲಿಂಗ, ಇಷ್ಟಲಿಂಗವಿಡಿದು ಪ್ರಾಣಲಿಂಗ ಸ್ವಾಯತ. ಇಷ್ಟಲಿಂಗದ ಮೂಲಕನೇ ತಾನೆ ಪ್ರಾಣಲಿಂಗ ಬರೋದು, ಭಾವಲಿಂಗ. ಪ್ರಾಣಲಿಂಗ ಉದಿಸಿದಲ್ಲದೆ ಇಷ್ಟಲಿಂಗವ ಕಾಣಬಾರದು. ಹೌದು. ಈ ಭೇದವ ಭೇದಿಸಬಲ್ಲಡೆ ಕೂಡಲ ಚನ್ನ ಸಂಗನಲ್ಲಿ ಲಿಂಗೈಕ್ಯವು. ಈ ರಹಸ್ಯವನ್ನ ಭೇದಿಸಿದ್ರೆ ನೀನು ಲಿಂಗೈಕ್ಯನಾಗ್ತೀಯೇ ಅಂತ ಚನ್ನಬಸವಣ್ಣವರು ನೋಡಿ. ಅಂಗದ ಮೇಲೆ ಆಯತವಾದುದೇ ಇಷ್ಟಲಿಂಗ, ಇಷ್ಟಲಿಂಗ ಲಿಂಗದ ಆಯತ ಅದು. ಹೌದು. ನೋಡಿ, ಗುರುಸಿದ್ಧದೇವ ಎಂಬತಕ್ಕಂತಹ ಒಬ್ಬ ವಚನಕಾರ 17ನೇ ಶತಮಾನದವನು. ಆ ಶಿವಶರಣ 21 ಬಗೆಯ ದೀಕ್ಷೆಗಳ ಸ್ವರೂಪವನ್ನ ಅವನು ನಿರೂಪಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕ್ರಿಯಾ ದೀಕ್ಷಾಂತರ್ಗತವಾಗಿರ್ತಕ್ಕಂಥ ಆಯತ್ತ ದೀಕ್ಷೆಯನ್ನ ಅವನು ಲಿಂಗಾಯತ ದೀಕ್ಷೆ ಎಂಬುದಾಗಿಯೇ ಕರೀತಾನೆ. ಅಂದ್ರೆ ಲಿಂಗಾಯತ ಅನ್ನೋದು ಸಂಸ್ಕಾರ ವಾಚಕ ಅನ್ನೋದು ಈಗಾಗಲೇ ನಾನು ಕೊಂಡಗುಳಿ ಕೇಶಿರಾಜನ ಉಲ್ಲೇಖ ಮಾಡಿ ಹೇಳಿದೆ. ಹೌದು ಹೌದು. ಅಲ್ಲಿ ಹೌದು, ಬಸವ ಪೂರ್ವದಲ್ಲಿದ್ದಂಥವನಾತನು ಎಷ್ಟೋ ಆ ಏನೋ ವಚನಗಳು, ಕೊಂಡಗುಳಿ ಕೇಶಿರಾಜನ ಎಷ್ಟೋ ವಚನಗಳು ಬಸವಣ್ಣನವರ ವಚನಗಳಾಗಿವೆ. ಅದರ ಬಗ್ಗೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಶ್ರೀ ನಾಗಭೂಷಣ್ ಅವರು ಒಂದು ದೀರ್ಘ ಲೇಖನವನ್ನು ಕೂಡ ಬರೆದಿದ್ದಾರೆ. ಅದರ ಬಗ್ಗೆ ಯಾರ್ದು ಪ್ರತಿಕ್ರಿಯೆನೇ ಇಲ್ಲ. ಅದೇ ಯಾವ್ದು ಅದು ಕಠಿಣ ಆಗ್ತತೋ ಅಲ್ಲ, ಕಠಿಣ ಅಲ್ಲ, ಯಾವಾಗಲೂ ಕೂಡ ವಾಸ್ತವವನ್ನು ಒಪ್ಕೊಳ್ಬೇಕಾಗತ್ತೆ. ನೀವು ಎಂತ ಮಹಾನುಭಾವರಿರಲಿ, ನಮಗೆ ಒಂದು ಮಾತಿದೆ ಇವತ್ತಿಗೂ ಕೂಡ, ಒಬ್ಬ ಲೇಖಕನ ಕೈ ಯಾವಾಗಲೂ ಕೂಡ ಮತ್ತೊಬ್ಬ ಲೇಖಕನ ಕಿಸಿಯಲ್ಲಿರುತ್ತೆ ಯಾವಾಗ್ಲೂ ಅಂತ. ಕರೆಕ್ಟ್ ಕರೆಕ್ಟ್. ಅದು ನೀವು ನಾವೇನೇ ಬರೆದಿರ್ಬೋದು, ನಮ್ಮ ಪೂರ್ವದವರು ಏನ್ ಮಾಡಿದಾರಲ್ಲ ಪೂರ್ವಜರು, ಅದನ್ನೆಲ್ಲವನ್ನು ನೋಡ್ತೀವಿ. ಹೌದು. ಅಂದ್ರೆ ನಮ್ ಕೈ ಅಲ್ಲಿ ನಮ್ಮ ಪೂರ್ವಜವರ ಕೈಯಲ್ಲಿ ಕಿಸಿಯಲ್ಲಿ ಇದೆ ತಾನೆ. ಹೌದು ಹೌದು ಹೌದು. ಅದು ಪ್ರಾಮಾಣಿಕವಾಗಿ ಒಪ್ಕೊಳ್ಳೋ, ಅದು ಬಿಟ್ಬಿಟ್ಟು ಇದು ನಂದೇ ಅಂತ ಹೇಳ್ಕೊಳ್ಳೋದಿದೆಯಲ್ಲ. ಹೌದು. ಅದು ನಂದು ಒಂದು ವಿಷಯ. ನನಗೆ ಕಾಶಿ ಸನ್ನಿಧಿಯವರು ಅವ್ರದ್ದು ನಂದು ಡಿಲೀಟ್ ಥೀಸಿಸ್ ಇದೆಯಲ್ಲ, ಶಕ್ತಿ ವಿಷ್ಟಾದ್ವೈತ ತತ್ವತ್ರಯ ವಿಮರ್ಶೆನ ಒಬ್ಬ ವ್ಯಕ್ತಿಗೆ ಕಳಿಸ್ಕೊಡಕ್ಕೆ ನನ್ಗೆ ಹೇಳಿದ್ರು. PhD ಮಾಡ್ತಾ ಇದ್ದೇನೆ ಸ್ವಾಮಿ, ಅದನಿಗೆ ಬೇಕು ನಿಮ್ಮ ಪುಸ್ತಕ ಅವ್ನು ನೋಡಿದ್ರೆ ಅವ್ನ ಕೆಲಸ ಆಗೋಯ್ತದೆ, ಕಳಿಸ್ಕೊಡಿ. ಕಳಿಸ್ಕೊಟ್ಟೆ. ಏನು ಅವನಿಗೆ ಬೆಳಗಾಯ್ತು ಅಂದ್ರೆ ಒಂದು 50 ಮೆಸೇಜು ವಾಟ್ಸಪ್ ಮಾಡೋದು ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ. ನಮ್ಗೆ ಟೈಮ್ ಅದು ನೋಡೋದಕ್ಕೆ. ಒಂದ್ ದಿವಸ ಹಾಕಿದ್ದ ಜಂಗಮನ ಲಕ್ಷಣವನ್ನ ಹೇಳ್ತಕ್ಕಂತಹ ಒಂದು ಶ್ಲೋಕಕ್ಕೆ ಅನುವಾದ ನಾನು ಮಾಡಿರೋದು. ಅದನ್ನ ಆ ವಾಕ್ಯನ ಯಥಾವತ್ತಾಗ್ಬಿಟ್ಟು ಅಲ್ಲಿ ಕೆಳಗಡೆ ಅವ್ರ ಗೈಡ್ ಹೆಸರು ಹಾಕಿದ್ದ. ಅವ್ರ ಹೆಸರು ಬೇಡ ಇಲ್ಲಿ. ನನಗೆ ಅವತ್ತು ತಡ್ಕೊಳ್ಳೋದಕ್ಕಾಗಲಿಲ್ಲ. ಇಷ್ಟುದ್ದ ಝಾಡಿಸ್ಬಿಟ್ಟೆ ವಾಟ್ಸಪ್ಗೆ ಹಾಕಿ. ನಾನು ವಾಟ್ಸಪ್ಗೆ ಯಾರಿಗೂ ಸುಮ್ಮನೆ ಒಂದು ವರ್ಡಲ್ಲಿ ಹೇಳೋನು, ಇಷ್ಟುದ್ದ ಬರ್ಸು. 3 ಕಾದು ನನ್ನ
ಪುಸ್ತಕದ ಈ ಪುಸ್ತಕ ಏನಿದೆಯಲ್ಲ, ಪುಸ್ತಕ ಎಷ್ಟನೇ ಪೇಜ್ನ ನಾನು ಮಾಡಿರೋ ಅನುವಾದ ಅದು. ಕರೆಕ್ಟ್. ಅದನ್ನು ಉಲ್ಲೇಖ ಮಾಡಿ. ನೀನು ನಿಮ್ಮ ಗೈಡ್ಗೆ ಹೊಗಳೋದಿದ್ರೆ ಅಲ್ಲೆಲ್ಲಾರು ಒಂದು ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಒಂದು ಶಾಮಿಯಾನ ಹಾಕಿ ಬಟ್ಟಂಗಿ ಮಾಡು. ಇನ್ನೊಬ್ರು ತೆಗೆದುಕೊಂಡು ಯಾರಿಗೋ ಇದು ಮಾಡ್ತಾ ಇದೆಯಲ್ಲ, ಸರಿ ಅಲ್ಲ. ಆ ಬಕೆಟ್ ಹಿಡಿಯೋ ಕೆಲಸ ಬಿಟ್ಬಿಡೋ. ಕೃತಿ ಚೌರ್ಯ ಅದನ್ನೇನ್ ಮಾಡಿದ್ದಾನೆ ಅದನ್ನು, ಅದು ಗುರುಗಳ ಗಮನಕ್ಕೆ ಬಂದಿದೆ. ಅದು ಜಗದ್ರೊಳಗೆ ನನಗೆ ಫೋನ್ ಮಾಡಿದ್ರು, ಸ್ವಾಮಿ ಅದೇನು ಅವನು ಹಿಂಗೆ ಹಾಕಿದ್ನಲ್ಲ, ಹಿಂಗೆ ಬುದ್ಧಿ ಹಿಂಗೆ ತಡ್ಕೊಳ್ಬೇಕು ನಾನು, ನೀವು ಇಂಥ ಅಯೋಗ್ಯರನ್ನೆಲ್ಲರನ್ನು ನೀವು ಬೆಳೆಸೋದು ಇದೇ ಮಾತು ಹೇಳಿದೆ ನಾನು. ನಿಂತ ಅಯೋಗ್ಯರನ್ನ ಬುದ್ಧಿ, ನೋಡಿ ಇಂಥ ಕಳ್ರಿದಾರೆಲ್ಲ, ನಾನು ಮಾಡಿರೋ ಕೆಲಸ ತೆಗೆದುಕೊಂಡು ನಿಮ್ಮ ಹೆಸರು ಹಾಕ್ಬೇಕು, ನಿಮ್ಮ ಅಮೂಲ ಕೃತಿ ಅನುವಾದಕರು ಅಂತ. ಅವನು ಅದನ್ನ ಆ ಸ್ಟೇಟ್ಮೆಂಟ್ ಹಾಕ್ಬಿಟ್ಟು ಅವ್ರ ಗೈಡ್ ಹೆಸರು ಹಾಕಿದ್ದಾನೆ. ಸಿಟ್ಟು ಬರಲ್ವಾ ಬುದ್ಧಿ? ತಪ್ಪಾಗತ್ತೆ. ತಪ್ಪಲ್ಲ, ಅದು ದೊಡ್ಡ ಕ್ರಿಮಿನಲ್ ಕೆಲಸ ಅಲ್ಲ. ನೋಡಿ ಹಿಂಗೆ ಇಂಥವ್ರೆಲ್ಲ ಬಂದು ಮೂಲ ಸಾಹಿತ್ಯಕ್ಕೆ ಕೊಡ್ತಾ ಹಿಂಗೆ ಅಂದ್ರೆ ಸಾಂದರ್ಭಿಕವಾಗಿ ಹೇಳಿದೆ ಅಷ್ಟೇ. ಈ ಆಯತ್ತ ದೀಕ್ಷೆಯನ್ನ ಲಿಂಗಾಯತ ದೀಕ್ಷೆ ಎಂಬುದಾಗಿ ಕರೀತಾರೆ. ಅಂದ್ರೆ ಇಲ್ಲಿ ಯಾಕೆ ನಾನು ಹೇಳೋದಕ್ಕೆ ಹೊರಟೆ ಅಂದ್ರೆ, ಅಲ್ಲಿ ವೀರಶೈವ ಅನ್ನೋದು ಮುಂದೆ ಬೇಕು ಅಂತ ಹೇಳಿದ್ರೆ, ವೀರಶೈವ ಸದೃಶಂ ಮತ್ಸ್ತಿ ಜಗತ್ರಯ ಅನ್ನೋದೊಂದು ವೀರಶೈವ ಮತ ಅನ್ನೋ ಪದಗಳನ್ನೇ ಪರಮೇಶ್ವರ ಬಳಸಿದೆ ಅಂತ. ಅಂದ್ರೆ ವೀರಶೈವ ಶಬ್ದ ಮತವಾಚಕವಾಗಿರೋದು, ಲಿಂಗಾಯತ ಶಬ್ದ ಇದೆಯಲ್ಲ ಸಂಸ್ಕಾರವಾಚಕ. ಕ್ರಿಯಾ ದೀಕ್ಷಾಂತರ್ಗತ ಸಪ್ತದೇವಿದ ದೀಕ್ಷೆಗಳಲ್ಲಿ ಆಯತ್ತ ದೀಕ್ಷೆ ಏನ್ ಬರುತ್ತಲ್ಲ, ಆಯತ್ತ ದೀಕ್ಷೆಯನ್ನ ಸೂಚನೆ ಮಾಡ್ತಕ್ಕಂಥದ್ದು ಲಿಂಗಾಯತ ಶಬ್ದ, ಸಂಸ್ಕಾರವಾಚಕ. ಅಂದ್ರೆ ವೀರಶೈವ ಶಬ್ದಕ್ಕೆ ಇರುವಷ್ಟು ವ್ಯಾಪಕತೆ ಈ ಶಬ್ದಕ್ಕೆ ಇಲ್ಲ. ಲಿಂಗಾಯತ ಏನೋ ದೀಕ್ಷಾ ಸಂಸ್ಕಾರ ಯಾರಿಗಾಗುತ್ತಲ್ಲ ಅವನು ವೀರಶೈವ. ಒಂದು ಸಂದರ್ಭಕ್ಕೆ ಬಂದು ಹೋಗುವಂತ ಅಲ್ಲ, ಅವನು ಲಿಂಗಾಯತನೂ ಹೌದು ಹೇಳಿದ್ನಲ್ಲ. ಲಿಂಗಾಯತ ದೀಕ್ಷೆ ಏನಾಗುತ್ತೆ, ದೀಕ್ಷಾ ಸಂಸ್ಕಾರ ಆಗ್ತಕ್ಕಂಥ ವ್ಯಕ್ತಿ ಅವನು ಲಿಂಗಾಯತನೂ ಹೌದು, ಅದು ವೀರಶೈವದ ಸಂಸ್ಕಾರವಾದ ವೀರಶೈವದ ಒಂದು ಸಂಸ್ಕಾರವಾದ್ರಿಂದ ಅವನು ವೀರಶೈವನು ಹೌದು. ಹಾಗಾಗಿ ಅಲ್ಲಿ ವೀರಶೈವ ಮತ ಅನ್ನೋದು ವೀರಶೈವ ಮತವಾಚಕ, ಲಿಂಗಾಯತ ಅನ್ನೋದು ಏನಿದೆಯಲ್ಲ ಅದು ಸಂಸ್ಕಾರವಾಚಕ. ನೋಡಿ, ಅದನ್ನ ಲಿಂಗಾಯತ ದೀಕ್ಷೆ ಅಂತಾನೆ ದೇವ ಎಂಬತಕ್ಕಂಥ ಒಬ್ಬ ಶಿವಶರಣ 17ನೇ ಶತಮಾನದವನು, 21ನೇ ಶತಮಾನದವನಲ್ಲ, ಅವನು ಹೇಳ್ತಾನೆ ವಚನ ನೋಡಿ. ಅಯ್ಯ ವರ ವೀರಶೈವ ಷಟ್ಸ್ಥಲಾಚಾರ್ಯ ಘನಲಿಂಗ ಚಕ್ರವರ್ತಿಯಪ್ಪ ಶ್ರೀ ಗುರುಲಿಂಗ ದೇವನು ತನ್ನ ತೊಡೆಯ ಮೇಲೆ ಮೂರ್ತಿಗೊಂಡಿರುವ ಕುಮಾರ ಇಷ್ಟಲಿಂಗ ದೇವಂಗೆ ಪ್ರಾಣಲಿಂಗ ಭಾವಲಿಂಗ ಸ್ವರೂಪವಾದ ಶರಣನ ಚಿದಂಗವೇ ನಿನಗೆ ಮೋಕ್ಷ ಮಂದಿರವೆಂದು ಅರುಹಿದ ಮೇಲೆ ನಿಮಿಷಾರ್ಧವನಗಲಿರದೆ ನಮ್ಮ ಪ್ರಮತ ಗಣಾಚಾರಕ್ಕೆ ಹೊರಗು ಮಾಡಿ ಭವಕ್ಕೆ ನೂಂಕೆವೆಂದು ಪ್ರತಿಜ್ಞೆಯನ್ನಿಟ್ಟು ಆ ಶರಣನ ಕರಸ್ಥಲಕ್ಕೆ ಪ್ರಾಣಕಳಾ ಚೈತನ್ಯ ಮೂರ್ತಿ ಲಿಂಗದೇವನ ಮುಹೂರ್ತವ ಮಾಡಿಸಿ ಆ ಲಿಂಗದೇವಂಗೆ ಪ್ರಮತ ಗಣಾರಾಧ್ಯ ಭಕ್ತ ಮಹೇಶ್ವರರೆಲ್ಲ ಅಭಯಹಸ್ತವಿತ್ತು. ಆಮೇಲೆ ಚಿದಂಗ ಸ್ವರೂಪವಾದ ಶರಣಂಗೆ ಆ ಲಿಂಗದೇವನ ನಿಮಿಷಾರ್ಧವಗಲಿರದೆ ನಿನಗೂ ಅದೇ ಪ್ರತಿಜ್ಞೆ ಬಂದೀತೆಂದು ಆಜ್ಞಾಪನವ ಮಾಡಿ ಹೃದಯ ಕಮಲ ಮಧ್ಯದಲ್ಲಾಡುವ ಸಹಸ್ರ ಹೆಡೆಯ ಕುಂಡಲೀ ಸರ್ಪಂಗೆ ಮುಸುಕಿರುವ ಅಜ್ಞಾನ ಮಾಯಾ ಮರವೆಯನ್ನು ಅನಾಹತ ದ್ವಾರದಿಂದ ಅನಾದಿ ಮೂಲ ಮಂತ್ರವನ್ನು ಉಸುರಿ ಕುಂಡಲೀ ಸರ್ಪನ ಹೆಡೆಯ ಎತ್ತಿಸಿ ಚಿದಗ್ನಿಯ ಪುಟವ ಮಾಡುವಂತಾದೆ ಲಿಂಗಾಯತ ದೀಕ್ಷೆ. ಎಲ್ಲ ಏನು ಪ್ರಕ್ರಿಯೆಗಳಿರ್ತಾವಂತ ಎಲ್ಲ ಬಂದ್ಬಿಡ. ಇವತ್ತು ಇದನ್ನ ಮಾಡತಕ್ಕಂತಹ ಪುರೋಹಿತರಿಗೂ ಎಲ್ಲ ಬೇಕಾಬಿಟ್ಟಿ. ವಚನಕಾರ ಎಷ್ಟು ಕ್ಲೀನ್ ಆಗಿ ಹೇಳಿದಾರೆ ಅಲ್ಲ, ನೋಡಿ ಅದನ್ನ ಮಾಡೋದನ್ನ ಅದ್ಭುತವಾದ. ನೀವು ಇದನ್ನ ಯಾವಾಗ ಏನೋ ಆಧಾರಾದಿ ಚಕ್ರಗಳಿದೆಯಲ್ಲ, ಆ ಚಕ್ರಗಳನ್ನ ನೀವು ಮಾಡಿದಾಗ್ಲೇ ಅದಕ್ಕೆ ಶಕ್ತಿ ಬರೋದು. ಅಂದ್ರೆ ಅದನ್ನ ಜಯಿಸ್ಕೊಂತ ಬರ್ಬೇಕಲ್ಲ. ನೋಡಿ, ಚಿದಗ್ನಿಯ ಪುಟವ ಮಾಡುವಂತಹದೇ ಲಿಂಗಾಯತ ದೀಕ್ಷೆ. ದೀಕ್ಷೆ ಅನ್ನೋದು ಒಂದು ಸಂಸ್ಕಾರ. ಅಂದ್ರೆ ದೀಕ್ಷೆ ಲಿಂಗಾಯತ ಅನ್ನೋದು ಒಂದು ಸಂಸ್ಕಾರವಾಚಕವೇ ಹೊರತಾಗಿ ಮತವಾಚಕವಲ್ಲ. ಬಹಳ ಸ್ಪಷ್ಟ ಆಗ್ತದೆ, ಸ್ಪಷ್ಟವಾಗಿದೆ. ನಾನು ಅದೇ ಆರಂಭದಲ್ಲಿ ಹೇಳಿದ್ದು, ಮುಂದೆ ಲಿಂಗಾಯತ ಹೇಳ್ಬೇಕಾದ್ರೆ ಬೇಕಾಗುತ್ತೆ, ಅದಕ್ಕೆ ಒತ್ತು ಕೊಟ್ಟು ವೀರಶೈವ ಮತ ಅನ್ನೋದನ್ನ ಹೇಳಿತ್ತು. ಇದು ನೋಡಿ, ಇದು ಗುರುಸಿದ್ಧ ದೇವರ ವಚನ 54, ಸಮಗ್ರ ವಚನ ಸಂಪುಟ 10, ಪುಟ 405, 406. ನೋಡ್ಲಿ, ಯಾರು ಬೇಕಾರೋ ಅದನ್ನ ಗಮನಿಸ್ಲಿ. ಅದು ತುಂಬಾ ಸಂತೋಷ. ಅಂದ್ರೆ ವೀರಶೈವ
ಲಿಂಗವಂತ ಲಿಂಗಾಯತ ಈ ಪದಗಳು ಅಂಗದ ಮೇಲೆ ಇಷ್ಟಲಿಂಗವನ್ನು ಧರಿಸಿದವರನ್ನು ಪ್ರತಿನಿಧಿಸುತ್ತವೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಹೌದು. ಆದರೆ ಆಯತ ಎಂಬ ದೀಕ್ಷಾ ಸಂಸ್ಕಾರದ ಮೂಲಕ ಲಿಂಗವನ್ನ ಶ್ರೀಗುರುವಿನಿಂದ ಪಡೆಯುವುದರಿಂದ ಲಿಂಗಾಯತ ಎಂದು, ಶ್ರೀಗುರುವಿನಿಂದ ಪಡೆದ ಲಿಂಗವು ದೇಹದ ಮೇಲೆ ಇರುವುದರಿಂದ ಲಿಂಗವಂತ ಎಂದು ಕರೆಯಲ್ಪಟ್ಟಿದ್ದು. ಪಡ್ಕೊಂಡ್ರು ಸಾಲದು, ಅದು ಲಿಂಗಾಯತ ಅಧೀನ ಆಯ್ತು. ಹೌದು. ಅದು ದೀಕ್ಷೆ ಮಾಡಿದ ದಿವಸನೇ ತೆಗೆದು ಮನೇಲಿ ಬಿಚ್ಚಿಟ್ಬಿಟ್ರೆ ಅದು ಹೋಯ್ತು ಅಲ್ಲಿಗೆ. ಆ ಪಡೆದಂತಹ ಗುರುವಿಂದ ಪಡೆದಂತಹ ಶಬ್ದ ಏನು ಲಿಂಗವನ್ನ ದೇಹದ ಮೇಲೆ ಇರೋದ್ರಿಂದ ಲಿಂಗವಂತ ಎಂಬುದು ಕರೆಯಲ್ಪಟ್ಟಿದ್ದು. ವೀರಶೈವ ಪದವು ಮತ ಅಥವಾ ಧರ್ಮವನ್ನ, ಲಿಂಗವಂತ ಮತ್ತು ಲಿಂಗಾಯತ ಪದಗಳು ಸಂಸ್ಕಾರವನ್ನ ಸೂಚಿಸುತ್ತವೆ. ಬಸವಣ್ಣ ಮತ್ತು ಅಲ್ಲಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ವೀರಶೈವ ಲಿಂಗವಂತ ಎಂಬ ಎರಡೂ ಪದಗಳನ್ನು ಪ್ರಯೋಗಿಸಿರುವುದೇ ಇದಕ್ಕೆ ಸಾಕ್ಷಿ. ಬೇರೆ ಇರಲ್ಲ. ಬಸವಣ್ಣ ಮತ್ತು ಅಲ್ಲಮ ಪ್ರಭುಗಳು ನೋಡಿ. ಈಗ ಬಸವಣ್ಣವರು ಒಂದು ವಚನ ಅಂಗಲಿಂಗ ಸಂಗ ಸುಖ ಸಾರಾಯದ ಅನುಭಾವ ಲಿಂಗವಂತಂಗಲ್ಲದೆ ಸಾಧ್ಯವಾಗದು ನೋಡ ಲಿಂಗವಂತ. ನೋಡಿ, ಅಲ್ಲಿ ಗಮನಿಸ್ಬೇಕು. ಏಕಲಿಂಗ ಪರಿಗ್ರಾಹಕನಾದ ಬಳಿಕ ಆ ಲಿಂಗನಿಷ್ಠೆ ಗಟ್ಟಿಗೊಂಡು ಸ್ವಯಲಿಂಗಾರ್ಚನೋಪಚಾರ ಅರ್ಪಿತ ಪ್ರಸಾದ ಭೋಗಿಯಾಗಿ ವೀರಶೈವ ಸಂಪನ್ನ ನೆನೆಸಿ ಲಿಂಗವಂತನಾದ ಬಳಿಕ, ನೋಡಿ ಒಂದೇ ವಾಕ್ಯದಲ್ಲಿ, ವೀರಶೈವ ಸಂಪನ್ನ ನೆನೆಸಿ ಲಿಂಗವಂತನಾದ ಬಳಿಕ ತನ್ನಂಗಲಿಂಗ ಸಂಬಂಧಕ್ಕನ್ಯವಾದ ಜಡಭೌತಿಕ ಪ್ರತಿಷ್ಠೆಯನ್ನುಳ್ಳ ಭವಿಶೈವ ದೈವ ಕ್ಷೇತ್ರ ತೀರ್ಥಂಗಳಾದಿಯಾದ ಹಲವು ಲಿಂಗಾರ್ಚನೆಯ ಮನದಲ್ಲಿ ನೆನೆಯಲಿಲ್ಲ, ಮಾಡಲೆಂತೂ ಬಾರದು. ಇಷ್ಟು ಗುಣವಳವಟ್ಟಿತ್ತಾದಡೆ ಆತನೇಕ ಏಕಲಿಂಗ ನಿಷ್ಠಾಚಾರಯುಕ್ತನಾದ ವೀರಮಾಹೇಶ್ವರನು. ಇವರೊಡನೆ ಅನುಸರಿಸಿಕೊಂಡು ನಡೆದನಾದಡೆ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಸದ್ಭಕ್ತಿಯುಕ್ತವಾದ ವೀರಶೈವ ಷಡು ಸ್ಥಳಕ್ಕೆ ಹೊರತಾಗಿ ನರಕಕ್ಕಿಳಿವನ್ನು ನೋಡ ಕೂಡಲ ಸಂಗಮ ದೇವ. ಬಹಳ ನೇರವಾಗಿ ಸ್ಪಷ್ಟವಾಗಿ ಒಂದೇ ವಚನದಲ್ಲಿ ನೋಡಿ, ವೀರಶೈವ ಸಂಪನ್ನ ನೆನೆಸಿ ಲಿಂಗವಂತನಾದ ಬಳಿಕ. ಲಿಂಗವಂತ ಅಂದ್ರೆ ಏನು? ಲಿಂಗವಾನ್, ಲಿಂಗವನ್ನ ಆಯತ, ಅವನು ಲಿಂಗಾಯತ, ಆಯತವಾದದನ್ನ ಧರಿಸ್ಕೊಂಡಿರೋ ದೇಹದ ಮೇಲೆ ಅವನು ಲಿಂಗವಂತನಾದಲ್ಲಿ. ವೀರಶೈವ ಸಂಪನ್ನ ನೆನೆಸಿ ಯಾವುದೋ ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲಾದಿಗಳನ್ನ ಮಾಡುವಂತವನು ವೀರಶೈವ ಸಂಪನ್ನ ಅಂದ್ರೆ ಮಾಗಿ ಅವನು ಲಿಂಗವಂತನಾದ ಲಿಂಗಧಾರಿ ಆದವನು. ನೋಡಿ, ಇವನು ಇಂಥವನು. ನೀವು ಬೇರೆ ಬೇರೆ ಅವೆರಡೂ ಕೂಡ ನೀವು ಬೇರೆ ಬೇರೆ ಅಂದ್ರೆ ಒಂದು ಮತವಾಚಕ, ಒಂದು ಸಂಸ್ಕಾರ ವಾಚಕ. ದೇಹದ ಮೇಲೆ ಲಿಂಗವನ್ನು ಧರಿಸೋದು ಒಂದು ಸಂಸ್ಕಾರ. ಯಾರಯ್ಯ ನಿಮ್ ಸಂಸ್ಕಾರ ಕಲ್ಸೋದು ಅಂತೀವಿ ನಾವು. ಹೌದು. ನಿಜ. ಯಾರಿಗಾದ್ರೂ ಕೂಡ ನೀವು ಈಗ ತೋಟದ ಪಂಚಾಯತದಲ್ಲಿ ನಾನು ಒಂದು ಸಬ್ ಕಮಿಟಿಲಿ ಮೆಂಬರ್. ಅಲ್ಲಿ ಇಂಟರ್ವ್ಯೂ ಬಂದಾಗ ನಾವು ಸಾಮಾನ್ಯವಾಗಿ ನಾವು ಕೂಡ ಹೋಗಿದ್ದು ಅಲ್ಲಿ ರಿಅಡ್ಮಿಷನ್ಸ್ಗೆ. ಹೆಣ್ಮಕ್ಳೆ, ಹುಡುಗರು ಅಷ್ಟೇ, ಹಣೆಯಲ್ಲಿ ಬಸ್ ಮನೆಯಲ್ಲಿ ನಿನ್ಗೆ ಯಾವನು ಸಂಸ್ಕಾರ ಕಲಿಸ್ತಾನು? ಹೌದು. ವೀರಶೈವ ಹಾಸ್ಟೆಲ್ ಇದ್ಕೊಂಡು ನೀನು ಲಿಂಗ ಇಲ್ಲ, ನೀನು ಇದಿಲ್ಲ ಅಂದ್ರೆ ಹೋಗಿ ನಿಂಗೆ ಅಡ್ಮಿಷನ್ ಇಲ್ಲ. ನೋಡಿ, ಅದೇ ನೋಡಿ. ಅದೇ ರೀತಿಯಾಗಿ ಅಲ್ಲಮ ಪ್ರಭುಗಳ ಪ್ರಕಾರ ಲಿಂಗಧಾರಿಗಳು ಕೇವಲ ಲಿಂಗವಂತರಲ್ಲದೆ ಪ್ರಾಣಲಿಂಗ ಸಂಬಂಧಿಗಳಾಗಲು ಸಾಧ್ಯವಿಲ್ಲ. ಆದ್ರೆ ಶರಣನು ಯಾವ ಕುಲದಲ್ಲಿ ಜನಿಸಿದ್ರು ಆಚಾರವಂತನಾದ ವೀರಶೈವ ಸಂಪನ್ನನು, ಕ್ರಿಯಾಜ್ಞಾನ ಅನುಭವಯುಕ್ತವಾದ ಪ್ರಾಣಲಿಂಗ ಸಂಪನ್ನ ಆತನು. ಅಂದ್ರೆ ಅಲ್ಲಮ ಪ್ರಭುಗಳ ಅಭಿಪ್ರಾಯದಲ್ಲಿ ವೀರಶೈವ ಪದ ಮತವಾಚಕವಾಗಿ, ಲಿಂಗವಂತ ಪದ ಸಂಸ್ಕಾರವಾಚಕ. ನೋಡಿ, ಆ ವಚನ ಇದು ಇವ್ರದ್ದು ಬಸವಣ್ಣವ್ರ ವಚನ ಸಂಖ್ಯೆ ಹೇಳಲಿಲ್ಲ. ಬಸವಣ್ಣವರ ವಚನ ಸಂಖ್ಯೆ 966 ಸಮಗ್ರ ವಚನ ಸಂಪುಟದಲ್ಲಿ. ಎಷ್ಟನೇ ಸಂಪುಟ ಅದು? ಒಂದನೇ ಸಂಪುಟ. ಅದು ನೋಡಿ, ಈ ಅಲ್ಲಮ ಪ್ರಭುಗಳ ವಚನ ಇದು. ಪರುಷವ ತಂದು ಕಬ್ಬುನಕ್ಕೆ ಮುಟ್ಟಿಸಲು ಚಿನ್ನ ಒಪ್ಪುವಲ್ಲದೆ ಪರುಷವಾಗಬಲ್ಲದೆ. ಈ ಲೋಕದ ಮನುಜರು ಶಿವಲಿಂಗವ ಕಟ್ಟಿದರೇನು, ಲಿಂಗವಂತರಲ್ಲದೆ ಪ್ರಾಣಲಿಂಗ ಸಂಬಂಧಿಗಳಾಗಬಲ್ಲರೆ. ಶರಣ ಆವ ಕುಲದಲ್ಲಿ ಹುಟ್ಟಿದರೇನು, ಆತನು ಆಚಾರ ವೀರಶೈವ ಸಂಪನ್ನ ಸಿದ್ಧಾಂತ, ಕ್ರಿಯಾಜ್ಞಾನ ಅನುಭವಯುಕ್ತವಾದ ಪ್ರಾಣಲಿಂಗ ಸಂಪನ್ನ. ಅಂತಪ್ಪ ಮಹಾತ್ಮನ ಕುಲಜನೆಂದು ಸಂದೇಹ ಸಂಕಲ್ಪದಿಂದ ದೂಷಿಸಿ ಜರವ ದುರಾಚಾರಿಗಳ ಬಾಯಲ್ಲಿ ಬಾಲಹುಳ ಸುರಿಯದೆ ಮಾಡ್ಬುದೇ ಗುಹೇಶ್ವರ. ಶಿವ ಎಂತ ಮಾತು ಹೇಳಿದಾರ ನೋಡಿ. ನೋಡಿ, ಇಲ್ಲಿ ಲಿಂಗವಂತರಲ್ಲದೆ ಅಂದ್ರು, ವೀರಶೈವ ಸಂಪನ್ನ ಅಂದ್ರು.
ಅಂದ್ರೆ ಒಂದು ಲಿಂಗವಂತ ಅಂದ್ರೇನು ಲಿಂಗಧಾರಿಯಾಗಿರ್ತಕ್ಕಂಥ ವಿಷಯ ಸಂಪನ್ನ ಅಂದ್ರೆ ಎಲ್ಲ ವೀರಶೈವದ ಆಚಾರ ವಿಚಾರ ಪಾಲನೆ ಮಾಡ್ತಕ್ಕಂಥ ಅದು ಮತವಾಚಕವಾಗಿ. ಅಂದ್ರೆ ವೀರಶೈವ ಲಿಂಗವಂತ ಲಿಂಗಾಯತ ಶಬ್ದಗಳ ಮೀಮಾಂಸೆಯನ್ನ ಶೈವಾಗಮಗಳು, ಸಿದ್ಧಾಂತ ಶಿಖಾಮಣಿ, ವೀರಶೈವ ಧರ್ಮ ಶಿರೋಮಣಿ, ಅನುಭವ ಸೂತ್ರ ಮೊದಲಾಗಿರ್ತಕ್ಕಂಥ ಸಂಸ್ಕೃತ ಗ್ರಂಥಗಳು ಹಾಗೂ ಬಸವಾದಿ ಶಿವಶರಣರ ವಚನಗಳ ನೆಲೆಗಟ್ಟಿನಲ್ಲಿ ನಾನು ಇಲ್ಲಿವರೆಗೂ ಕೂಡ ಅದನ್ನ ಅವಲೋಕನ ಮಾಡಿದೆ. ಹೌದು. ಈ ಅವಲೋಕನದಿಂದ ವೀರಶೈವ ಶಬ್ದ ಶಾಸ್ತ್ರೋಕ್ತ ಪದವಾಗಿದ್ದು ಇದು ಅಂಗದ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಲಿಂಗಾಂಗ ಸಾಮರಸ್ಯವನ್ನು ಪಡೆಯಲು ಬಯಸಿರ್ತಕ್ಕಂತಹ ಸಾಧಕರಿಂದ ಅನುಷ್ಠಾನ ಮಾಡಬೇಕಾದ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲಾದಿ ಆಚಾರ ವಿಚಾರಗಳ ಸಂಪತ್ತು ಎಂಬುದಾಗಿ ಮನದಟ್ಟಾಗುತ್ತೆ. ನಮಗೆ ಬಹಳ ಸ್ಪಷ್ಟ ಆಗ್ತದೆ. ವೀರಶೈವ ಸಂಪನ್ನ ಅನ್ನೋದು ಇದಕ್ಕೆ. ಇಲ್ಲಿವರೆಗೂ ನಾವು ವಚನಗಳು ಇವನ್ನೆಲ್ಲವನ್ನು ಪರಿಶೀಲನೆ ಮಾಡಿದಾಗ ಅದು ಮನದಟ್ಟಾಗುತ್ತೆ. ಇದಕ್ಕೆ ಪೂರಕವಾಗಿ ಪಾರಮೇಶ್ವರಾಗಮದ ಮತ್ತು ಮುಮ್ಮಡಿ ಕಾರ್ಯೇಂದ್ರ ಎಂಬ ಶಿವಶರಣನ ವಚನದಲ್ಲಿ ವೀರಶೈವವನ್ನು ಮತ ಎಂಬುದಾಗಿ ಕರೆದಿರುವುದು ಇದಕ್ಕೆ ಪುಷ್ಟಿಯನ್ನ ಕೊಡುತ್ತೆ. ಇನ್ನು ಲಿಂಗವಂತ ಎಂಬ ಶಬ್ದ ಲಿಂಗಧಾರಿ, ಲಿಂಗವುಳ್ಳವನು ಎಂಬ ಅರ್ಥದಲ್ಲಿ ಇದ್ರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಮತವಾಚಕವಾಗಿ ಬಳಕೆಯಾಗಿದೆ. ಆದ್ರೂ ಇದು ಲಿಂಗವಾನ್ ಎಂಬ ಸಂಸ್ಕೃತ ಶಬ್ದದ ಅರ್ಥ ಆಗಿರೋದ್ರಿಂದ ಲಿಂಗವುಳ್ಳವನು, ಲಿಂಗಧಾರಿ ಎಂದರೆ ಧರ್ಮ ಅಥವಾ ಮತವಾಚಕವಾದ ವ್ಯಾಪಕತೆ ಈ ಶಬ್ದಕ್ಕೆ ಬಾರದ ಕಾರಣ ಶ್ರೀ ಗುರುವಿನಿಂದ ದೀಕ್ಷಾ ಸಂಸ್ಕಾರದ ಮೂಲಕ ಪ್ರಾಪ್ತವಾದ ಲಿಂಗವನ್ನ ಧರಿಸಿರುವವನು ಎಂಬ ಸೀಮಿತವಾದ ಅರ್ಥ ಈ ಶಬ್ದಕ್ಕೆ ಪ್ರಾಪ್ತಿಯಾಗುತ್ತೆ ಎಂಬುದು ಪೂರ್ವೋಕ್ತ ಬಸವಣ್ಣನವರ ವೀರಶೈವ ಸಂಪನ್ನನೆನಿಸಿ ಲಿಂಗವಂತನಾದ ಬಳಿಕ ಮತ್ತು ಅಲ್ಲಮ ಪ್ರಭುಗಳ ವಚನದಲ್ಲಿ ಲಿಂಗವಂತ ಮತ್ತು ವೀರಶೈವ ಸಂಪನ್ನ ಎಂಬ ಎರಡು ಪದಗಳು ಒಂದೇ ವಚನದಲ್ಲಿ ಪ್ರಯೋಗವಾಗಿರುವುದರಿಂದ ಸ್ಪಷ್ಟವಾಗುತ್ತೆ. ಲಿಂಗಾಯತ ಶಬ್ದ ಆಯತ ಎಂಬ ದೀಕ್ಷಾ ಸಂಸ್ಕಾರದ ಪರಿಣಾಮವಾಗಿ ವಚನ ಸಾಹಿತ್ಯದಲ್ಲಿ ಕೆಲವು ಕಡೆ ಮಾತ್ರ ಬಳಕೆಯಾಗಿದೆ. ಬಳಕೆಯಾಗಿರುವೆಡೆಗಳಲ್ಲಿ ಸಂಸ್ಕಾರ ವಾಚಕವಾಗಿದೆಯೇ ಹೊರತು ಮತವಾಚಕವಾಗಿರುವುದಿಲ್ಲ ಎಂಬುದು ಸ್ಪಷ್ಟವಾಗುತ್ತೆ ನಮಗೆ. ವಿಶೇಷ. ಇದಲ್ಲದೆ ಗುರುಸಿದ್ಧದೇವ ಎಂಬ ವಚನಕಾರ ತನ್ನ ವಚನದಲ್ಲಿ ಲಿಂಗಾಯತ ದೀಕ್ಷೆ ಎಂದು ಕೊಂಡಗುಳಿ ಕೇಶಿರಾಜನ ಶೀಲ ಮಹತ್ವದ ಕಂದದ ಪದ್ಯದಲ್ಲಿ ಹಸು ಮತ್ತೆ ಕರುವಿಗೆ ಹಾಕಲಾಗುವ ಲಿಂಗ ಮುದ್ರೆಯು ಲಿಂಗಾಯತ ಎನಿಸುತ್ತದೆ ಎಂದು ವರ್ಣಿಸಿರುವುದರಿಂದಲೂ ಲಿಂಗಾಯತ ಪದವು ಸಂಸ್ಕಾರ ವಾಚಕವಾದುದೆಂಬುದು ಸ್ಪಷ್ಟವಾಗುತ್ತೆ. ವೀರಶೈವ ಲಿಂಗಾಯತ ಪದಗಳಿಗೆ ಕ್ರಮವಾಗಿ ಮತ, ಸಂಸ್ಕಾರ ಎಂಬ ಅರ್ಥಗಳಿದ್ದರು ಲಿಂಗಧಾರಿಗಳನ್ನ ವೀರಶೈವರೆಂತಲೂ ಲಿಂಗಾಯತರೆಂತಲೂ ವ್ಯವಹರಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂತಹ ಸಂಗತಿ. ಹೀಗಾಗಿ ಇವೆರಡು ಪದಗಳು ಇಂದು ಸಮಾನಾರ್ಥದಲ್ಲಿಯೇ ಬಳಕೆಯಾಗ್ತಾ ಇವೆ. ವೀರಶೈವರೆನ್ನಲಿ ಲಿಂಗಾಯತರೆನ್ನಲಿ ಎಲ್ಲರೂ ಪರಶಿವನ ಕುರುಹಾಗಿರ್ತಕ್ಕಂತಹ ಇಷ್ಟಲಿಂಗವನ್ನ ಗುರುಮುಖೇನ ಪಡೆದು ಅದನ್ನು ದೇಹದ ಮೇಲೆ ಧರಿಸುತ್ತಾ ತಮ್ಮ ಶಕ್ತಿ ಅನುಸಾರ ಏಕಕಾಲಂ, ದ್ವಿಕಾಲಂ, ತ್ರಿಕಾಲಂ ಶಕ್ತಿ ಅನುಸಾರ ತಮ್ಮ ಅನುಕೂಲಕ್ಕೆ ತಕ್ಕಂತೆ, ಸೌಲಭ್ಯಕ್ಕೆ ತಕ್ಕಂತೆ ಪ್ರತಿನಿತ್ಯವೂ ಪೂಜಿಸುತ್ತಾ ಒಂದ್ಸರಿ ಪೂಜೆ ಮಾಡ್ಬೋದು, 2 ಸರಿ ಮಾಡ್ಬೋದು, 3 ಸರಿ ಮಾಡ್ಬೋದು. ಗುರುಲಿಂಗ ಜಂಗಮಗಳ ಪಾದೋದಕ ಪ್ರಸಾದಗಳನ್ನ ಸ್ವೀಕರಿಸುತ್ತಾ ಅಂತರಂಗ ಬಹಿರಂಗಗಳನ್ನ ಶುದ್ಧಿ ಮಾಡಿಕೊಂಡು ಪ್ರವರ್ತಿಸ್ತಾರೆ. ಇದೆಲ್ಲವನ್ನು ನೋಡಿದಾಗ ವೀರಶೈವ ಮತ್ತು ಲಿಂಗಾಯತರಲ್ಲಿ ಯಾವುದೇ ವ್ಯತ್ಯಾಸವೂ ಇರದೆ ಅವರೆಲ್ಲರೂ ಸಮಾನರೆಂಬುದು ದೃಢವಾಗುತ್ತದೆ, ಸ್ಪಷ್ಟ ಆಗ್ತದೆ. ಒಟ್ಟಿನಲ್ಲಿ ಅಂಗದ ಮೇಲೆ ಇಷ್ಟಲಿಂಗ ಧಾರಣೆ ಮಾಡಿರುವವೆಲ್ಲರೂ ಸಮಾನರಾಗಿದ್ದು ಅವರು ವೀರಶೈವರೂ ಹೌದು, ಲಿಂಗಾಯತರೂ ಹೌದು, ವೀರಶೈವ ಲಿಂಗವಂತರೂ ಹೌದು, ವೀರಶೈವ ಲಿಂಗಾಯತರು ಕೂಡ ಹೌದು. ಸ್ಪಷ್ಟ. ವೀರಶೈವ ಹೇಗೆ ಲಿಂಗಾಯತ ಆಯಿತು ಎಂಬುದನ್ನ ಖ್ಯಾತ ವಿದ್ವಾಂಸರಾದ ಡಾಕ್ಟರ್ ಸುರೇಂದ್ರನಾಥ್ ದಾಸ್ಗುಪ್ತಾ ಅವರು ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ 48 ಪೇಜ್ 45 ಅಲ್ಲಿ ಹೀಗೆ ದಾಖಲಿಸಿದ್ದಾರೆ ಎಂಬ ಉಲ್ಲೇಖದಿಂದ ಈ ಲೇಖನವನ್ನು ಮುಕ್ತಾಯಗೊಳಿಸುತ್ತೇನೆ. ನನ್ನ ಅಭಿಪ್ರಾಯವನ್ನು ಈಗ ಮುಕ್ತಾಯ ಮಾಡಿದೆ. ದಾಸ್ಗುಪ್ತಾ ಅವರ ಅಭಿಪ್ರಾಯ ಇದು. ಲಿಂಗಾಯತರು ತಮ್ಮನ್ನು ವೀರಶೈವರೆಂದು ಕರೆದುಕೊಳ್ಳುತ್ತಾರೆ. ಶಿವನೊಬ್ಬನೇ ದೇವರೆಂದು ನಂಬಿರುವ ಇವರು ಸಂಕೇತ ರೂಪವಾದ ಲಿಂಗವನ್ನು ಕ್ರಿಶ್ಚಿಯನ್ನರು ಶಿಲುಬೆಯ ಕುರುಹನ್ನು ಧರಿಸುವಂತೆ ಸದಾಕಾಲವು ತಮ್ಮ ಕೊರಳಿನಲ್ಲಿ ಅಥವಾ ಎದೆ ಮೇಲೆ ಧರಿಸುತ್ತಾರೆ. ಸರ್ವವ್ಯಾಪಿಯೂ ದಯಾಮಯನೂ ಲಿಂಗಸ್ವರೂಪಿಯೂ ಆದ ಶಿವನಲ್ಲಿ ಲಿಂಗಾಯತರು ತೋರುವ ಕಡು ನಿಷ್ಠೆ ಹಾಗೂ ಅಚಲ ಶ್ರದ್ಧೆಗಳವರೆಗೆ ವೀರಶೈವ ಎಂಬ ಹೆಸರನ್ನು ತಂದುಕೊಟ್ಟಿವೆ. ಸ್ಪಷ್ಟ ಆಯ್ತು ನೋಡಿ. ಅದು ಕಡು ನಿಷ್ಠೆ ಇದೇನಿದೆಯಲ್ಲ, ಅಚಲವಾದ ಭಕ್ತಿ,
ಶ್ರದ್ಧೆ ಇದೆಯಲ್ಲ, ಅದೇ. ಅದ್ರ ಕಾರಣದಿಂದ ಹಿರೇಮಲ್ಲೂರು ಈಶ್ವರನ್ ರವರು ತಮ್ಮ ಬಸವಣ್ಣ ಮತ್ತು ಲಿಂಗಾಯತ ಧರ್ಮ ಎಂಬ ಗ್ರಂಥದ ಭಾಗ 1 ಪುಟ 7ರಲ್ಲಿ ಹೀಗೆ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವರೂಪಿಯಾದ ಶಿವನನ್ನು ಇಷ್ಟಲಿಂಗವನ್ನಾಗಿ ಹೌದು, ಪರ್ಸನಲ್ ಲಿಂಗ ರೂಪಿಸಿಕೊಂಡು ಅದನ್ನು ಸದಾಕಾಲವೂ ತಮ್ಮ ಎದೆ ಮೇಲೆ ಧರಿಸುವುದರಿಂದ ಅವರನ್ನು ಲಿಂಗಾಯತರು, ಲಿಂಗಾವೇರರ್ಸ್ ಎಂದು ಕರೆಯುತ್ತಾರೆ. ಅವರ ಧರ್ಮಕ್ಕೆ ವೀರಶೈವ ಧರ್ಮ, ಶರಣ ಧರ್ಮ ಎಂಬ ಪರ್ಯಾಯ ಪದಗಳುಂಟು. ಇದನ್ನು ಇತ್ತೀಚಿನವರು ಸ್ಪಷ್ಟಪಡಿಸ್ಯಾರ. ಇತ್ತೀಚಿನವರು ಕೂಡ ಸ್ಪಷ್ಟಪಡಿಸಿದ. ಹೌದು ಹೌದು. ಅಂಗ್ಲೆಕ್ಕ ಹಾಕೊಂಡ್ರ ಪಕ್ಕ ಶರಣ ಪರಂಪರೆಯವರು, ಶರಣ ಪರಂಪರೆ ಇದ್ರೆ ಅವರೇ ಹೇಳ್ತಾರ ಅದನ್ನ. ಹಿರೇಮಲ್ಲೂರೀಶ್ವರನ್, ಹೌದು ಹೌದು. ದಾಸಗುಪ್ತ ಅವ್ರು ಬಿಡಿ, ಅವರು ಅನ್ಯಮತೀಯರು. ಹೌದು. ಇವರು ಹಿರೇಮಲ್ಲೂರೀಶ್ವರರವರು ಏನ್ ಶರಣ ಪರಂಪರೆಯವರು. ಹೌದು ಹೌದು. ಅವರು ಅವರೇ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂದ್ಮೇಲೆ ಅದು ಇದಕ್ಕಿಂತ ನಾನು ಬೇರೆ ಆಧಾರಗಳು ಇನ್ನೇನ್ ತಾನೇ ಕೊಡ್ತೀನಿ. ಒಟ್ಟಿನಲ್ಲಿ ವೀರಶೈವ ಲಿಂಗಾಯತ ಅನ್ನೋ ಪದಗಳೇನಿದೆಯೋ ಅವೆರಡೂ ಕೂಡ ನಾನು ಈಗಾಗಲೇ ಹೇಳಿದರಂತೆ ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರ ಅಭಿಪ್ರಾಯ ಅದನ್ನು ಆಧಾರವಾಗಿ ಇಟ್ಕೊಂಡು ಹೇಳೋದಾದ್ರೆ, ಮತ್ತೆ ಇದೆಲ್ಲ ಅಧ್ಯಯನ ಗಮನಿಸಿದಾಗ ಒಂದು ಏನು ಗ್ರಂಥಸ್ಥವಾಗಿರ್ತಕ್ಕಂತಹ ಶಬ್ದ, ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಶಬ್ದ ವೀರಶೈವ, ಮತ್ತೆ ಲಿಂಗಾಯತ ಎಂಬತಕ್ಕಂಥ ರೂಢಿಗತವಾಗಿರ್ತಕ್ಕಂತಹದ್ದು ಗ್ರಾಮೀಣ ಪ್ರದೇಶದ ಜನಗಳು ಹೆಚ್ಚು ಸಂಖ್ಯೆಯಲ್ಲಿ ಬಳಸ್ತಕ್ಕಂತಹ ಪದ. ಆದರೆ ಎರಡರ ಆಚರಣೆ ಲಿಂಗಾಯತರಲ್ಲಿ ಮತ್ತೊಬ್ಬರಲ್ಲಿ ಏನು ವ್ಯತ್ಯಾಸ ಅಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಕೂಡ ಶ್ರವಣ ಮಾಡಿದಂಥ ಎಲ್ರಿಗೂ ಕೂಡ ನಮಸ್ಕಾರಗಳು, ಧನ್ಯವಾದಗಳು.